ಈಗಾಗಲೇ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಬಗ್ಗೆ ಸಣ್ಣ ಪ್ರಯೋಗವನ್ನು ಮಾಡಿ ನೋಡಿದ್ವಿ. ಇನ್ನೊಂದು ಏನಪ್ಪಾ ಅಂತಂದ್ರೆ ಸಣ್ಣದಾಗಿರ್ತಕ್ಕಂಥ ಮ್ಯಾಜಿಕ್ ಅನ್ನು ಮಾಡಿ ನೋಡೋಣ. ಈಗ ಎಲ್ಲರೂ ಕೈಯಲ್ಲಿ ಅರಿಶಿನ ಪುಡಿಯನ್ನು ಹಾಕಿದ್ದೇವೆ, ಹೌದಲ್ಲ? ಹೇಳಿದ್ವಿ ಕೈಯಾಗ ಅರಿಶಿನ ಪುಡಿಯನ್ನ ಹಾಕಿದ್ದೇವೆ. ಈಗ ಎಲ್ಲರೂ ಅದಕ್ಕೆ ಒಂದು ಹನಿ ನೀರನ್ನ ಬೆರೆಸಿಕೊಂಡು ನಿಮ್ಮ ಎರಡೂ ಕೈಗಳನ್ನ ಹೌದೌದು ನಿಮ್ಮ ಕೈಯಲ್ಲಿ ಒಂದು ಹನಿ ನೀರನ್ನು ಹಾಕೊಂಡು ಎರಡೂ ಕೈಗಳನ್ನ ಉಜ್ಜುತ್ತಾ ನಿಮ್ಮ ಮನೆಯ ದೇವರನ್ನ, ಇಷ್ಟವಾಗಿರ್ತಕ್ಕಂಥ ನಿಮ್ಮ ಮನೆಯ ದೇವರನ್ನ ನೆನೆಸ್ತಾ ಎರಡೂ ಕೈಗಳನ್ನ ಉಜ್ಜಿರಿ. ಅದ್ರ ಏನು ಪರಿವರ್ತನೆ ಆಗ್ತದೆ ಅನ್ನೋದು ನೆಕ್ಸ್ಟ್ ಹೇಳ್ತೇವೆ. ಈಗ ನಿಮ್ಮ ಮನೆ ದೇವರ ನೆನೆಸ್ಕೊಂಡು ಉಜ್ಜಿದ್ದೆ ಆಗಿದ್ರ ನಿಮ್ಮ SLC ಫಲಿತಾಂಶ ಉತ್ತಮವಾಗಿರ್ತಕ್ಕಂಥ ರಿಸಲ್ಟ್ ಬರ್ತೈತಿ. ಅದಕ್ಕ ಬಹಳ ಚಂದ ಏನ್ ಮಾಡ್ರಿ, ಯಾರ ಕೈ ಕೆಂಪಾಗತ್ತಲ್ಲ ಅವ್ರು 100ಕ್ಕೆ 100 ನಿಮ್ ಫಲಿತಾಂಶ ಬರ್ತೈತಿ. ಯಾರು ಆಗುದಿಲ್ಲ ಅವ್ರು 100ಕ್ಕೆ 100 ತಗೊಳಲ್ಲ ಅನ್ನಂಗ. ಅದಕ್ಕ ತಿಕ್ರಿ ನಿಮ್ ದೇವ್ರ ನೋಡ್ರಿ, ದೇವ್ರ ಅನ್ಸ್ಕೋರಿ, ದೇವ್ರ ಅನ್ಸ್ಕೋರಿ. ನೀರು ಬೇಕಂದ್ರೆ ಹಾಕೋರಿ. ರಕ್ಷಿತಾ ತೋರ್ಸು, ತೋರ್ಸು, ಮುಂದೆ ತೋರ್ಸು, ನಾನು ತೋರ್ಸು, ಅಡ್ಡಿಲ್ಲ ನೋಡ್ರಿ. ತಡಿ, ಈಕಿದಾಗೈತಿ, ಇದೊಂದೊಂದಾಗೈತಿ, ಇನ್ನೊಂದು ನಮ್ದು ಆಗೇ ಇಲ್ಲ, ನಿಮ್ದು ಆಗಿಲ್ಲ. ಇಷ್ಟ ಆಗಿಲ್ಲ ನಮ್ಮ ಮನೆಯವರಿಗೆ. ಈಗ ನೋಡ್ರಿ, ಕೆಂಪು ಇರುವಂತಹ ಕೈಗಳ ಸಂಖ್ಯೆ ಎಷ್ಟು ನೋಡ್ರಿ, ಎಷ್ಟು ಆಗೈತಿ? ಈಗ ಹಳದಿದ್ದ ಕೈ ತಾಗಿಸ್ರಿ. ಈಗ ಹೇಳಿ, ಈ ಕೈ ನಿಮ್ಗೆ ಯಾರಂದ್ರೆ ಈಗ ಮೂಢನಂಬಿಕೆ ಮಾಡಕ್ ಬರ್ತಾರ. ಅಜ್ಜುಗಳು ಬಂದು ಯಾರೋ ಐಣ್ಯಾರು ಬಂದಾರ, ಯಾರೋ ಸ್ವಾಮಿಗಳು ಬಂದಾರ, ನಿಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ತಾರ. ನಮ್ಗೆ ಇಷ್ಟು ಪಟ ಕೊಡಪ್ಪ, ನಂಗೆ 10,000 ರೂಪಾಯಿ ಕೊಡು, ನನಗೆ SSLC ಒಳಗೆ ಹೈ ಮಾರ್ಕ್ಸ್ ಕಾರ್ಡ್, ಸಾರಿ ಹೈ ಮಾರ್ಕ್ಸ್ ಕಾರ್ಡ್ ಮಾಡ್ತೀನಿ ಸ್ಟಾರ್ಟ್ ಆಗೋದು ಹೇಳಿ ನಿಮ್ಗೆ ಒಂದು ಇಂಥ ಪದಾರ್ಥ ಏನೋ ಕೊಡ್ತಾರ. ಈಗ ಕೈ ಎತ್ತು ಹೂವು ಬೇಕಾದ್ರೆ ಕೆಲವೊಂದಿಷ್ಟು ಕಡೆ ಹಿಂಗೆ ಅವ್ರಿಗೆ ಲಕ್ಷ ಪಡಿ ಕೊಟ್ಟು ಕೈ ತಿಕ್ಕೋರವ, ಈ ಕೈ ತಿಕ್ಕೊಂಡು ನಿಮ್ಗೆ ಕೈ ಕೆಂಪಾಗಂದ್ರೆ ನಿಮ್ಗೆ SSLC ಒಳಗೆ 100 ಮಾರ್ಕ್ಸ್ ಐತಿ. ಹಳದಿನ ಇತ್ತಂದ್ರೆ ಏನಾಗುತ್ತೆ, ನೀವು 100 ಮಾರ್ಕ್ಸ್ ಕೊಡೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಅಜ್ಜ. ಅವಾಗ ಏನಾದ್ರು ಶಾಣೆಗೆ ಇದ್ದಿ ಅಂತ ಏನಾದ್ರು ಗೊತ್ತಿತ್ತಂದ್ರೆ ಅವ್ನು ನಿಮಗೆ ಅದರೊಳಗೆ ಕಲಬೆರಕೆ ಮಾಡ್ಕೊಡ್ತಾನ. ಈಗ ಶಾಣೆಗಿಲ್ಲ, ಇವ್ರಂತ ಮನವೊಲಿಸ್ಬೇಕಾ, ಸುಮ್ಮ ಆಗಿ ಕೊಟ್ಟು ಮನವೊಲಿಸಿ ಆಗ ನಾ ಅದು ದುಡ್ಡು ತಗೊಂಡು ಹೋಗ್ಬಿಟ್ರೆ ನೆಕ್ಸ್ಟ್ ಅವ್ರು 2 ವರ್ಷ ಅವರು ಬರ್ದು ಬಿಡ್ತಾರ ಅಂತ ತಿಳ್ಕೊಂಡು ಏನು ಮಾಡ್ತಾರೆ ಅಂದ್ರೆ ಕಾಯಿ ಕೊಟ್ಟಿರ್ತಾರೆ. ಈಗ ನಿಮ್ಗೆ ಇವರೆಲ್ಲ ಕೆಂಪಾಗೈತಲ್ಲ, ಇವ್ರು ಕೆಂಪಾಗಿಟ್ಟು ನಾ ಎತ್ತಿ ಕೊಡ್ತೀವಿ, ನನ್ನ ಕೈ ಕೆಂಪಾಗ ನಾನು ಮಾರ್ಕ್ಸ್ ಜಾಸ್ತಿ ತಗೊಂತೀನಿ ಅಂತ ಆಕಿ ಮನಸ್ಸೊಳಗೆ ಇರುತ್ತೆ. ಅದರ ಉದ್ದೇಶ ಇಟ್ಕೊಂಡು ಆಕಿ ಓದಿನೂ ಓದ್ಬೋದು, ಓದ್ಲೇನೂ ಇರ್ಬೋದು. ಅದು ಇದಕ್ಕೆ ಕಾರಣ ಏನು, ನಾ ಎಲ್ಲರಿಗೂ ಅಷ್ಟು ಬಿಡಿಸೋ ಬಂದ ಕೊಟ್ಟಿದ್ದೆ. ಆದ್ರೆ ಕೆಲವೊಂದಿಷ್ಟು ಮಂದಿ ಕೈಲಿ ಕೆಂಪಾದ್ರು, ಇನ್ನೂ ಕೆಲವೊಂದಿಷ್ಟು ಮಂದಿ ಕೈಲಿ ಕೆಂಪಾಗಿಲ್ಲ. ನೀವು ಮನಸ್ಸಿಗಾಗ್ತದೆ ನನ್ನ ಕೈ ಕೆಂಪಾಗಿಲ್ಲ, ಹಳದಿಲ್ಲ ಉಳಿದು ನೋಡಿ ನಾನು ಪಾಸ ಹಾಕಿದೆ ಅಂತ ನೀವೇನಾದ್ರೆ ನೀವೇ ಏನು ಮಾಡ್ಕೊಂಡಂಗೆ ಡಿಸ್ಕಷನ್ ಮಾಡ್ಕೊಂಡಂಗೆ ನಿಮ್ಮ ಕೈ ಕೆಂಪಾಯ್ತು, ನಿಮಗೇನಂತ ಪಾಸಿಟಿವ್ ಥಿಂಗ್ಸ್ ಬರ್ತಾವೆ. ನನ್ನ ಕೈ ಕೆಂಪಾಗ ನಾನು ತಗೊಂಡು ಹೆಂಗಾರ ಮಾಡಿ ನಾವು ಓದಬೇಕು, ಓದಿದ್ರೆ ತಗೊಂತೀವಿ. ನೀವು ಹಂಗ ಹೋಗಿ ಎಕ್ಸಾಮ್ ಬರೆದ್ರೆ ತಗೋತೀನಿ ಮಾರ್ಕ್ಸ್, ಈಗ ಅವಾಗ ನೀವು ಏನು ಮಾಡ್ತೀವಿ, ಓದಕ್ಕೆ ಚಾಲೂ ಮಾಡ್ತೀವಿ. ಕೆಲವೊಂದಿಷ್ಟು ಹಿಂಗೆ ಪ್ರಯತ್ನ ಮಾಡ್ತಾರೆ. ಇವ್ರ ಕೈ ಕ್ಯಾಂಪ್ ಆಗಿದ್ದಲ್ಲ, ಕಾರಣ ಏನಂದ್ರೆ ಈ ಅರ್ಶಿನ ಪುಡಿ ಒಳಗೆ ನಾನು ಏನು ಕಳಿಸಿದ್ದೆ, ಸಣ್ಣ ಸೊಪ್ಪು ಪುಡಿ ಕಳಿಸಿದ್ದೆ. ಏನು ಮಾಡಿದ್ದೆ, ಸಣ್ಣ ಸೊಪ್ಪಿನ ಪುಡಿ ಕಳಿಸಿದ್ದೆ. ಹಾಕಿದ್ರಲ್ಲಿ ಏನಾದ್ರೆ ಕೈ ಕ್ಯಾಂಪ್ ಆಗಿ ಉಳಿದವ್ರು ಏನು ಕಡಿದ್ ನಾನು ಬರೀ ಅರ್ಶಿನ ಕೊಟ್ಟಿದ್ದೆ, ಅದಕ್ಕೆ ಅವ್ರ ಕೈ ಏನಾಗಿಲ್ಲ, ಕೆಂಪ್ ಆಗಲಿಲ್ಲ. ಹಿಂಗೆ ಮಾಡ್ತಾರೆ. ಕೆಲವೊಂದಿಷ್ಟು ರಾಸಾಯನಿಕ ಪದಾರ್ಥಗಳನ್ನು ಕೆಲವೊಂದಿಷ್ಟು ವಸ್ತುಗಳ ಮೂಲಕ ಬೆಳೆಸೋದ್ರ ಮೂಲಕ ಏನು ಮಾಡ್ತಾರೆ, ಅವ್ರಿಗೆ ನಿಮ್ಮ ಮೈಂಡ್ ಏನು ಮಾಡ್ತಾರೆ, ವಾಶ್ ಮಾಡ್ತಾರೆ. ಅದಕ್ಕೆ ನೀವೇನು ಮಾಡಬಾರ್ದು, ನಂಬಬಾರ್ದು. ಅದನ್ನ ನೀವೇ ಮಾಡ್ಬೇಕು, ವಿಜ್ಞಾನಕ್ಕೆ ತರ್ಕಕ್ಕೆ ಹಚ್ಬೇಕು. ತರ್ಕಕ್ಕೆ ಹಚ್ಚಿ ಅದೇನ್ ಮಾಡ್ಬೇಕು, ನೀವು ಒಂದು ಸಂಶೋಧನೆ ಮಾಡ್ಬೇಕು. ಯಾಕೆ ನನ್ನ ಕೈ ಕೆಂಪಾಗ್ತದೆ, ನಿನ್ಗೆ ಗೊತ್ತಾಗಿಲ್ಲ, ಬುಕ್ ನೋಡು, ಏನಾದ್ರು ಒಂದು ತೆಗೆದು ನೋಡ್ಕೋ, ಇದು ಗೊತ್ತಾಗಲ್ಲ, ಟೀಚರ್ಸ್ ಬಂದು ಎಲ್ಲ ಸರ್ ಕೇಳು. ಈಗ ಎಲ್ಲರೂ ಮಾಟ ಮಾತ್ರ ಮಾಡಿಸ್ತಾ ನಿಮ್ಗೇನು ಹೊಡೆದ್ಬಿಟ್ರೆ ಏನಾಗುತ್ತೆ, ಕ್ಯಾಂಪು ಬಂದ್ಬಿಡ್ತೀವಿ. ಇವ್ರ ಮನೆಯಾಗಿತ್ತು ಮ್ಯಾಗ ಮಾಟ ಆಗೈತೆ ನೋಡಿ, ಇವ್ರ ಮ್ಯಾಗ ಮಾಟ ಆಗೈತೆ ನೋಡಿದ್ರೆ ನೀವೇನು ಕ್ಯಾಂಪ್ ಆಗೈತೆ ಅಂತ. ಈ ಮಾಟನ ನಾನು ನಿನ್ನಿಂದ ಹೋಗ್ಲಾಡ್ಸ್ಬೇಕಂದ್ರೆ ನೀನು ಇಷ್ಟು ಪಟ ಕೊಡ್ತೀನಿ, ನಾನು ಸರ್ಕೊಂಡು ಈ ಮಾಟ ನಾನು ನಿಮ್ಗೆ ಹೋಗ್ಲಾಡಿಸ್ಬಿಡೋಣ ಅಂತ ಹೇಳಿ. ಅವಾಗ ಏನು ಮಾಡ್ತೀವಿ, ಸದ್ಯಕ್ಕೆ ನಂಗೆ ಮಾಟ ಹೋದ್ರೆ ಸಾಕು ಅಂತೇಳಿ ನಿರಾಕ್ ಹೋಗೋದಕ್ಕೆ ನೀನು ಏನು ಮಾಡ್ತೀವಿ, ಆಗ ಕೊಟ್ಬಿಡ್ತೀವಿ. ಅವ ನಿಂಬೆಯನ್ನು ಯಾಕೆ ಕೆಂಪು ಮಾಡಿರ್ತಾನಂದ್ರೆ ಅದ್ರೊಳಗೆ ಏನು ಮಾಡ್ತಾನೆ, ಅವನು ಇಂಜೆಕ್ಟ್ ಮಾಡಿರ್ತಾನೆ. ನಿಂಬೆ ರಸದೊಳಗೆ ಸೊಪ್ಪು ಪುಡಿ ಮತ್ತು ಅರಿಶಿನ ಪುಡಿ ಅಲ್ಲ ಹಿಂಗೆ ಬೇರೆ ಬೇರೆ ಕೆಮಿಕಲ್ಸ್ ಇಂಜೆಕ್ಟ್ ಮಾಡಿ ಅದನ್ನೆಲ್ಲ ಇದು ಮಾಡಿ ಹೊಡೆದಾಗ ಅದು ಕೆಂಪಾಗುತ್ತೆ. ಹಂಗೆ ಏನಾಗೋದು ಅದು ಕೆಂಪಾಗ ಸಾಧ್ಯನೇ ಇಲ್ಲ. ಹಿಂಗೆ ಏನು ಮಾಡ್ತಾರೆ ಅವ್ರಿಗೆ ಕೆಲವೊಂದಿಷ್ಟು ವಿಜ್ಞಾನದ ಕೆಲವೊಂದಿಷ್ಟು ಸಾಮಗ್ರಿಗಳು ಉಪಯೋಗಿಸ್ಕೊಂಡು ರಾಸಾಯನಿಕ ಬದಲಾವಣೆಗಳನ್ನು ಮಾಡಿಕೊಂಡು ಅವ್ರು ನಿಮ್ಗೆ ಏನು ಮಾಡ್ತಾರೆ, ಮೈಂಡ್ ವಾಶ್ ಮಾಡ್ಕೊತಾರೆ. ಅವಾಗ ನೀವು ಏನು ಮಾಡ್ಕೊತೀವೋ ಕೆಲವೊಂದಿಷ್ಟು ನನಗೆ ಹೋಗ್ಲಾಡಿಸ್ತಾರೆ ಅಂತ ನೀವೆಲ್ಲ ಪಾಸಿಟಿವ್ ಥಿಂಕ್ ಒಳ್ಳೆ ಧೈರ್ಯದಿಂದ ಹೇಳಕ್ ಸ್ಟಾರ್ಟ್ ಮಾಡ್ತೀರಿ. ಈಗ ನೀ ಏನ್ ಮಾಡ್ತೀವಿ, ಫಸ್ಟ್ ಕುಗ್ಗದೊಳಗ ನಿನ್ಗೆ ಹೆದರಿಕಿದ್ದಾಗೋ ನನಗೆ ಇದು ಆಗೈತಿ, ನೀವು ಒಂದು ಏನಾದ್ರು ಸೌಂಡ್ ಆದ್ರೆ ಹೆದರ್ತೀವಿ. ಬಹುಶಃ ಅಲ್ಲಿ ಅಡಿಗೆ ಮನೆ ಕೃಷಿ ಹೋಗೋದು ಸಾಮಾನ್ಯ ಇದು
ಏನೋ ಆಯ್ತು ಹಿಂಗ ನಿನ್ನ ಒಳಗೆ ನೀ ಒಳಗೆ ಹೋಗೋದೇ ಇಲ್ಲ ಅದ್ರ ನಿನ್ನ ಹಚ್ಚೋದೇ ಇಲ್ಲ ವಿಜ್ಞಾನಕ್ಕೆ ತರ್ಕಕ್ಕೆ ಹಚ್ಚಿದಾಗ ನೋಡಿದಾಗ ಅದ್ರ ಒಂದು ಆನ್ಸರ್ ಅದ್ರ ಒಂದು ಉತ್ತರ ಅದ್ರ ಒಂದು ಇದು ಫಲಿತಾಂಶ ಇರುತ್ತೆ ಬೇರೆ ಇರ್ತೈತಿ ಹಿಂಗೇನಿದೆ ಮೂಢನಂಬಿಕೆಯಲ್ಲಿ ಹೋಗಲಾಡಿಸುವುದರ ಒಂದು ಸಂಬಂಧವಾಗಿ ನಾವು ಒಂದು ಪ್ರಯೋಗವನ್ನು ನೀವು ಮುಂದೆ ಮಾಡಿದ್ದೀವಿ ನೀವು ಯಾವುದೋ ಒಂದು ವಿಚಾರ ತೊಗೊಂಡ್ರೆ ಯಾವ ನೀವು ಮೂಢನಂಬಿಕೆ ಹೋಗ್ಬೇಡ್ರಿ ಅದನ್ನ ವಿಜ್ಞಾನಕ್ಕೆ ತರ್ಕಕ್ಕೆ ತಗೊಂಡ್ಬರ್ರಿ ನೀವು ಅದನ್ನ ನಿಮ್ಮ ಕೈ ಇಷ್ಟಪಡೋ ಮೊಬೈಲ್ ಸಿಕ್ಕವು ಇಷ್ಟೆಲ್ಲ ತಂತ್ರಜ್ಞಾನ ಮುಂದುವರೆದೈತಿ ಆದ್ರಿಂದ ನೀವೇನ್ ಮಾಡಿದ್ರೆ ಯಾರು ಬಂದವ್ರಿಗೆ ಗೊತ್ತಿದ್ದವ್ರಿಗೆ ಕೇಳಿ ನೋಡಿ ತಿಳ್ಕೊರಿ ಆಯ್ತಾ ತಿಳ್ಕೊಂಡ್ರಲ್ಲ ಮೂಢನಂಬಿಕೆಗಳನ್ನ ನಂಬಾರ್ದು ಅನ್ನೋದು